ಕೊಟ್ಟೂರು ಹಿರೇಮಠ ಕ್ಷೇತ್ರದ ಗುರು ಶಿವಪ್ರಕಾಶ್ ಕೊಟ್ಟೂರೇಶ್ವರ ಸ್ವಾಮೀಜಿಯವರು ಮಂಗಳವಾರ ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮದ ಧಾರ್ಮಿಕ ಮುಖಂಡ ವೀರಣ್ಣ ಪವಾಡದವರ ನಿವಾಸಕ್ಕೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅವರನ್ನು ಕುಟುಂಬಸ್ಥರು ಸನ್ಮಾನಿಸಿದರು. ನಂತರ ಮಾತನಾಡಿದ ಸ್ವಾಮೀಜಿ, ಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದ ನಮಗೆ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಧರ್ಮ ಮಾರ್ಗ ಒಂದೇ ಮೋಕ್ಷಕ್ಕೆ ದಾರಿ. ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ನಾವು ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿರ್ಮಲಾದೇವಿ ವೀರಣ್ಣ ಪವಾಡದ, ಅನ್ನದಾನೇಶ್ವರ ಪವಾಡ, ವೀರ ಸೋಮೇಶ್ವರ ಪವಾಡದ, ಸುಯೋಗರಾಜ ಪವಾಡದ, ನಾಗಪ್ಪ ತಂಬ್ರಳ್ಳಿ, ಕಲ್ಲಯ್ಯ ಪೂಜಾರ, ಅಣ್ಣಿಗೇರಿ, ಚೈತನ್ಯ ಹಿರೇಮಠ, ಅಸುಂಡಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಸಾಕುಟುಂಬರ್ತೆ ಕೊಟ್ಟೇಶ್ವರಿ ಕ್ರಿಯಾಮೂರ್ತಿಗಳ ಶಿವಪ್ರಕಾಶ್ ಸ್ವಾಮಿಗಳ ಪಾದ ಪೂಜಾ ಅಂತರಿಶಾನಿ ಅರ್ಘ್ಯಂ ಸ್ವಹಂ ಹೇಳಿ ಸಂದೇ ಸದಾ ಗಣಾಧಿಪಃ ಯತ್ ಪೂಜಿತಂ ಮಾಯಾ ಭಕ್ತ ಪರಿಪೂರ್ಣಂ ತತಸ್ತುತೆ ಅನೇನ ಪೂಜಾ ವಿಧಾನೇನ ಭಗವಾನ್ ಸರ್ವಾತ್ಮಕ ಶ್ರೀ ಮಹಾಗಣಾಧಿಪತಿ ಸುಪ್ರೀತ ಸುಪ್ರಸನ್ನೋ ವರದೋ ಭವತು ಸಾಕ್ಷಾತ್ ಹಿರಣ್ಯೋದಕಂ ಸೃಜೇತ್ ಯತಸ್ಥಾನಂ ಪ್ರತಿಷ್ಠಾಪನಂ ಕರೋಮೀಶ ಶೋಭನಾರ್ಥಂ ಪುನರ್ ಆಗಮನಾಯ ಚ ಸಿದ್ಧಾರ್ಥ ಧನ ಕನಕ ವಸ್ತು ವಾಹನಾದಿ ವ್ಯಾಪಾರ ಸದ್ದೈಶ್ವರ್ಯ ಮಮ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆಯುಷ್ಯ ಆರೋಗ್ಯ ಪ್ರಾತಪ್ತ ಆದಿತ್ಯಾದಿ ಕುಲದೇವತಾ ಮಹಾಮಹಿಮ ಪವಾಡ ಪುರುಷ ಕೊಟ್ಟೂರು ಗುರುಬಸವೇಶ್ವರ ಸ್ವಾಮಿಯ ಕೃಪಾ ಆಶ್ರಮದಿಂದ ಜಗದಾದಿ ಜಗದ್ಗುರು ಪಂಚಾಚಾರ್ಯರ ಹೌದು ಇಲ್ಲೇ ಬಂದೆ ಈ ಶುಭ ದಿನದಂದು ಕೊಟ್ಟೂರೇಶ್ವರ ಸ್ವಾಮಿಯ ಕ್ರಿಯಾಮೂರ್ತಿಗಳಾದ ಶಿವಪ್ರಕಾಶ್ ಸ್ವಾಮಿಗಳ ಸ್ವಗೃಹದಲ್ಲಿ ಪಾದ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸುತ್ತಿದ್ದೇವೆ.